ನಮಸ್ಕಾರ ವೀಕ್ಷಕರೇ, ನಾನು ಯಶೋಧ ಮಂಜುನಾಥ್ ಬಾಮನಕಟ್ಟಿ. ತಮ್ಮೆಲ್ಲರಿಗೂ ಅದಮ್ಯ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ನಾಡಿನ ಪ್ರಸಿದ್ಧ ಮಠಗಳಲ್ಲಿ ಒಂದಾಗಿರುವ ಶ್ರೀ ತರಳಬಾಳು ಜಗದ್ಗುರು ಬೃಹನ್ ಮಠದ ಹಿಂದಿನ ಪೂಜ್ಯ ಜಗದ್ಗುರುಗಳಾದ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಡೈರಿಯಲ್ಲಿ ಬರೆದಿಟ್ಟ ಕೆಲವು ನೀತಿ ವಾಕ್ಯಗಳನ್ನ ತಮ್ಮ ಮುಂದೆ ಹೇಳಿದ್ದೆ. ಇವತ್ತು ಕೂಡ ಅವರು ಬರೆದಿಟ್ಟ ಕೆಲವು ನೀತಿ ವಾಕ್ಯಗಳನ್ನ ತಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ. ಮೊದಲನೆಯದು, ಹೊರಗೆ ಎಲ್ಲೂ ಸುಖವನ್ನು ಹುಡುಕಬೇಡ, ಸುಖವು ನಿನ್ನಲ್ಲಿಯೇ ಇದೆ. ಎರಡನೆಯದು, ಸುಖದಾಸೆಯಿಂದ ಹೊರಗಿನ ವಸ್ತುಗಳನ್ನು ಸಂಗ್ರಹಿಸಿದಷ್ಟು ದುಃಖವು ಜಾಸ್ತಿಯಾಗುತ್ತದೆ. ಮೂರನೆಯದು, ಚಂಚಲ ಮನಸ್ಸೇ ಸಮಸ್ತ ವಿಪತ್ತಿಗೂ ಕಾರಣವಾಗಿದೆ. ನಾಲ್ಕನೆಯದು, ಕಾಲವನ್ನರಿತು ಮಾತನಾಡುವುದು ಮೌನವೇ, ಜಗತ್ತಿನಲ್ಲಿ ಅಲ್ಪ ಭಾಷೆಯೇ ಬುದ್ಧಿವಂತನು. ಐದನೆಯದು, ಸಂಸಾರವೆಂಬುದೊಂದು ಸಂತೆ, ಸಂತೆಯಲ್ಲಿ ಎಷ್ಟು ವ್ಯವಹರಿಸಬೇಕೋ ಅಷ್ಟೇ. ಆರನೆಯದು, ನಂಬಿದವರನ್ನು ಸಾಮಾನ್ಯ ಮನುಷ್ಯರು ಮರೆಯುವುದಿಲ್ಲ, ಜಗದಾತ್ಮನು ಮರೆಯುತ್ತಾನೆಂಬುದು ಕುಹಕದ ಮಾತಲ್ಲವೇ. ಏಳನೆಯದು, ಈಶ್ವರನನ್ನು ನಂಬಿ ಇದುವರೆಗೆ ಯಾರು ಕೆಟ್ಟಿಲ್ಲ. ಎಂಟನೆಯದು, ಮಕ್ಕಳು ಅಳುವುದನ್ನು ತಾಯಿಯು ಸಹಿಸಳು, ಹಾಗೆ ಪರಮಾತ್ಮನು. ಒಂಬತ್ತನೆಯದು, ಸ್ವಾರ್ಥವು ಸಿಗದಿದ್ದರೆ ನಿಂದಿಸುವವರು ಬಹಳ ಮಂದಿ. ಹತ್ತನೆಯದು, ದೇವರನ್ನು ನಂಬು, ಉನ್ಮತ್ತನಂತೆ ದೇವರು ಇಲ್ಲವೆಂದು ದುರಂಕಾರವನ್ನು ಪಡಬೇಡ. ಹನ್ನೊಂದನೆಯದು, ಸಿಟ್ಟಿನಿಂದ ಕೊಯ್ದ ಮೂಗು ಅಂಟಿಸಲು ಬರುವುದಿಲ್ಲ, ಕೋಪಿಗೆ ಸುಖವೇ ಇಲ್ಲ, ಶಾಂತಿಯುಳ್ಳವನಿಗೆ ದುಃಖವೇ ಇಲ್ಲ. 12, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎನ್ನುವುದಕ್ಕಿಂತ ಮಾಡು ತೋರಿಸುವುದು ಉತ್ತಮ ಶ್ರಮ. ಇನ್ನು ಮತ್ತಷ್ಟು ಮಾಹಿತಿಗಳನ್ನ ಮತ್ತೊಂದು ಸಂಚಿಕೆಯಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ. ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.